ದಾವಣಗೆರೆ ಜಿಲ್ಲೆ ಚನ್ನಗಿರಿ ತುಮಕೋಸ್ ಹಾಗೂ ತಪೋವನ ಪ್ರಕೃತಿ ಚಿಕಿತ್ಸಾ ಮತ್ತು ಯೋಗ ವಿಜ್ಞಾನಗಳ ವೈದ್ಯಕೀಯ ಕಾಲೇಜು ದೊಡ್ಡಬಾತಿ ದಾವಣಗೆರೆ ಇವರ ಸಹಯೋಗದಲ್ಲಿ ಇದೇ ಡಿಸೆಂಬರ್ 19ರಿಂದ 21ರವರೆಗೆ ಚನ್ನಗಿರಿಯ ಎಪಿಎಂಸಿ ತುಮಕೋಸ್ ಆವರಣದಲ್ಲಿ ಆಯೋಜಿಸಲಾದ ಉಚಿತ ಪ್ರಕೃತಿ ಚಿಕಿತ್ಸಾ ಶಿಬಿರಕ್ಕೆ ಸಾರ್ವಜನಿಕರಿಂದ ಉತ್ತಮ ಸ್ಪಂದನೆ ವ್ಯಕ್ತವಾಗಿದೆ. ಶಿಬಿರದಲ್ಲಿ ಸಂಧಿವಾತ, ಮೊಣಕಾಲು ನೋವು, ಕೀಲು ನೋವು, ಬೆನ್ನು ನೋವು, ತಲೆನೋವು, ಮೈಗ್ರೇನ್, ಅಧಿಕ ರಕ್ತದೊತ್ತಡ, ಹೈಪರ್ ಥೈರಾಯಿಸಂ ಸೇರಿದಂತೆ ಇತರ ಥೈರಾಯ್ಡ್ ಸಮಸ್ಯೆಗಳು, ಪಿಸಿಒಡಿ, ಪಿಸಿಒಎಸ್, ಉಸಿರಾಟದ ಅಸ್ವಸ್ಥತೆಗಳು, ವೇರಿಕೋಸ್, ಪಾರ್ಶ್ವವಾಯು, ಹುಣ್ಣುಗಳು, ಬೊಜ್ಜು, ಬಂಜೇತನ, ಜೀವನ ಶೈಲಿಗೆ ಸಂಬಂಧಪಟ್ಟಂತೆ ಹಾಗೂ ಇತರ ದೀರ್ಘಕಾಲದ ಕಾಯಿಲೆಗಳಿಗೆ ಔಷಧ ರಹಿತ ನೈಸರ್ಗಿಕ ಚಿಕಿತ್ಸೆಗಳು ನೀಡಲಾಯಿತು. ಸ್ವರ್ಣಲತಾ ಅಂತ ನಾನು ನ್ಯಾಚುರೋಪತಿ ಮತ್ತು ಯೋಗ ಫಿಸಿಷಿಯನ್. ನಾವು ಬಂದಿರೋದು ತಪೋವನ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆ ದೊಡ್ಡಬತ್ತಿ ದಾವಣಗೆರೆಯಿಂದ. ನಮ್ಮ ಕಾಲೇಜಲ್ಲಿ ಬಂದರೆ ಯಾವುದೇ ರೀತಿ ಪ್ರಕೃತಿ ಚಿಕಿತ್ಸೆ ಅಂತ ಏನು ಕರಿತೀವಲ್ಲ, ಅದು ಬಂದು ಯಾವುದೇ ರೀತಿ ಆಲೋಪತಿ ಅಥವಾ ಮೆಡಿಸಿನ್ಸ್ ಏನು ಕೊಡದಲೇ ರೀತಿ ಪ್ರಕೃತಿ ಅಂದರೆ ಪಂಚಮಹಾಭೂತ ಏನು ಹೇಳಿದ್ರಲ್ಲ ನಮ್ಮ ಪಾಯಿಂಟಲ್ಲಿ, ಅದನ್ನು ಉಪಯೋಗಿಸ್ಕೊಂಡು ಯಾವ ರೀತಿ ಮನುಷ್ಯನ ಕಾಯಿಲೆನ ಕ್ಯೂರ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ನೋಡಿಕೊಂಡು ನಾವು ಮೇನಾಗಿ ಟ್ರೀಟ್ಮೆಂಟ್ ಕೊಡೋದು. ಇದು ಬಂದು ಫಿಸಿಯೋಥೆರಪಿ ಟ್ರೀಟ್ಮೆಂಟು. ಫಿಸಿಯೋಥೆರಪಿಯಲ್ಲಿ ಬರೋದ ಟ್ರೀಟ್ಮೆಂಟು ಟೆನ್ಸ್ ಅಂತ ಕರಿತೇವೆ, ಅಂದರೆ ಟ್ರಾನ್ಸ್ಕ್ಯೂಟೇನಿಯಸ್ ನರ್ವ್ ಸ್ಟಿಮ್ಯುಲೇಷನ್ ಅಂತ. ಸೊ ಇದನ್ನು ಏನಕ್ಕೆ ಆಗ್ತೀವಿ ಅಂತಂದರೆ ಎಲ್ಲ ರೀತಿಯ ಪೇಯ್ನ್ ಏರಿಯಾ ಅಂತಂದರೆ ಪೇಯ್ನ್ಫುಲ್ ಕಂಡೀಷನ್, ನೋವು ಎಲ್ಲೆಲ್ಲಿ ಇರುತ್ತಲ್ಲ ಆ ಭಾಗಕ್ಕೆ ಆಗ್ದಾಗ ಏನಾಗುತ್ತೆ ಅಂತಂದರೆ ಮೇಯ್ನಾಗಿ ಇವರಿಗೆ ಈ ಎಲ್ಬೋ ಭಾಗ ಆಗ್ತಲ್ಲಿ ಏನಾಗುತ್ತೆ ಅಂದರೆ ಇಲ್ಲೇನಾದರೂ ಅವರಿಗೆ ಬ್ಲಡ್ ಸರ್ಕ್ಯುಲೇಷನ್ ಆಗ್ತಾ ಇಲ್ಲ, ಏನಾದರೂ ಬ್ಲಾಕೇಜಸ್ ಇತ್ತು ಅಂದರೆ, ನರ ಏನಾದರೂ ಸ್ವಲ್ಪ ವೀಕ್ನೆಸ್ ಇತ್ತು ಅಂದರೆ, ಸೊ ಇದನ್ನು ಟೆನ್ಸ್ ಹಾಕೋದ್ರಿಂದ ಏನಾಗುತ್ತೆ ಅಂದರೆ ನಾವು ಸ್ಟಿಮ್ಯುಲೇಷನ್ ಆಗಿಬಿಟ್ಟು ಸರ್ಕ್ಯುಲೇಷನ್ ಇಂಪ್ರೂವ್ ಮಾಡಿದಾಗ ಆ ಭಾಗದಲ್ಲಿರೋ ನೋವು ಏನಾಗುತ್ತೆ ಕಮ್ಮಿ ಆಗುತ್ತೆ. ಸೊ ಇದು ಬಂದು ಅಕ್ಯುಪಂಕ್ಚರ್ ಅಂತ ಕರೀತೇವೆ. ಅಕ್ಯುಪಂಕ್ಚರ್ ಅಂತಂದರೆ ಕನ್ನಡದಲ್ಲಿ ಸೂಜಿ ಚಿಕಿತ್ಸೆ ಅಂತ ಕರೀತೇವೆ. ಸೊ ಇದು ಬಂದು ಸಣ್ಣ ಸಣ್ಣ ಸೂಜಿ ಆಕಾರದಲ್ಲಿರುತ್ತೆ. ಅದನ್ನು ಎಲ್ಲ ಕಂಡೀಷನ್ಗೂ ಕೂಡ ಎಲ್ಲ ಕಾಯಿಲೆಗೂ ಕೂಡ ಕೊಡ್ಬೋದು. ಇವರಿಗೆ ಬಂದು ತಲೆನೋವು ಅಂತ ಬಂದಿದ್ದು, ಮೈಗ್ರೇನ್ ಅಂತ ಬಂದಿದ್ದು, ಒಂದೇ ಸೈಡ್ ಭಾಗದಲ್ಲಿ ಅಥವಾ ಮುಂಭಾಗ ಅಲ್ಲಿ ಇಂಜೆಕ್ಷನ್ ಮಾಡಿ. ಇದು ಬಂದು ಮಸಾಜ್ ಥೆರಪಿ, ಮ್ಯಾನಿಪುಲೇಟಿವ್ ಥೆರಪಿ ಅಂತ ಕರೀತೇವೆ, ಮಸಾಜ್ ಅಂತ ಕರೀತೀವಿ. ಸೊ ಎಲ್ಲರೂ ಯೋಗ ಅಂತಂದರೆ ನಚುರೋಪತಿ ಅಂದರೆ ಒಂದು ಮಸಾಜ್ ಅನ್ಕೊತಾರೆ, ಇದು ಮಸಾಜ್ ಅಲ್ಲ. ಸೊ ಈ ಥರ ಇವ್ರು ಬಂದಿರೋದು ಈ ಭಾಗದ ನೋವಿಗೆ. ಸೊ ಈ ಥರ ಮಸಾಜ್ ಕೊಡೋದ್ರಿಂದ ಏನಾಗುತ್ತೆ ಅಂದರೆ ಅಲ್ಲಿ ಕೆಲವೊಂದು ರಿಫ್ಲೆಕ್ಸ್ ಏರಿಯಾ ಇರುತ್ತೆ, ಅಲ್ಲಿ ಸ್ಟಿಮ್ಯುಲೇಟ್ ಮಾಡಿದಾಗ ಆ ರಿಫ್ಲೆಕ್ಸ್ ಏರಿಯಾ ಬಂದು ಕೆಲವೊಂದು ಆರ್ಗನ್, ಒಳಗಿರೋ ಆರ್ಗನ್ಗೆ ರಿಲೇಟೆಡ್ ಇರೋದ್ರಿಂದ ಅಲ್ಲಿ ಸ್ಟಿಮ್ಯುಲೇಟ್ ಮಾಡಿದಾಗ ಏನಾಗುತ್ತೆ ಅಂತಂದರೆ ನೋವನ್ನ ಕಮ್ಮಿ ಮಾಡುತ್ತೆ. ಆಕ್ಯುಪಂಕ್ಚರ್, ಆಕ್ಯುಪ್ರೆಷರ್, ಡಯಟ್ ಹಾಗೂ ಉಪವಾಸ ಥೆರಪಿ, ಹೈಡ್ರೋಥೆರಪಿ, ಮಣ್ಣಿನ ಚಿಕಿತ್ಸೆ, ಭೌತ ಚಿಕಿತ್ಸೆ, ಮಸಾಜ್ ಹಾಗೂ ಯೋಗ ಚಿಕಿತ್ಸೆಗಳ ಮೂಲಕ ತಜ್ಞ ವೈದ್ಯರು ರೋಗಿಗಳಿಗೆ ಚಿಕಿತ್ಸೆ ನೀಡಿದರು. ಇಂಟರ್ನ್ ಡಾಕ್ಟರು ತಪೋವನ ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆ, ಅಲ್ಲಿ ನಾನು ಇಂಟರ್ನ್ ಡಾಕ್ಟರ್ ಆಗಿ ವರ್ಕ್ ಮಾಡ್ತಿದ್ದೀನಿ, ಅಂದರೆ ಪ್ರಾಕ್ಟೀಸ್ ಮಾಡ್ತಿದ್ದೀನಿ. ಸೊ ನಾವು ಯಾಕೆ ಚನ್ನಗಿರಿನ ಚೂಸ್ ಮಾಡಿದ್ವಿ ಕ್ಯಾಂಪ್ ಮಾಡಲಿಕ್ಕೆ ಅಂದರೆ ಇಲ್ಲಿ ತುಂಬ ಜನ ಅಂದರೆ ಪ್ರಕೃತಿ ಚಿಕಿತ್ಸೆ ಬಗ್ಗೆ ಅವರಿಗೆ ಅವೇರ್ನೆಸ್ ಇರಲಿಲ್ಲ ಇಲ್ಲಿ ತುಂಬ ಜನಕ್ಕೆ. ಸೊ ಅದು ಅವೇರ್ನೆಸ್ ನಾವು ಕೊಟ್ವಿ. ಅದಾದಮೇಲೆ ಅವರಿಗೆ ಕೀಲು ನೋವು, ಮೊಣಕಾಲು ನೋವು, ಹೃದಯ ಸಮಸ್ಯೆ, ಭುಜದ ನೋವು, ಆಮೇಲೆ ಥೈರಾಯ್ಡ್ ಮತ್ತು PCOD, PCOS ಮತ್ತು ಸ್ತ್ರೀರೋಗ ತಜ್ಞ, ಈ ಥರ ಎಲ್ಲ ತುಂಬ ಡಿಸೀಸಸ್ ಎಲ್ಲ ತುಂಬ ಜನ ಪೇಷಂಟ್ಸ್ ಬಂದಿದ್ದಾರೆ. ನಿನ್ನೆಯಿಂದ ಸುಮಾರು 100ರಷ್ಟು ಪೇಷಂಟ್ ಬಂದು ಹೋಗಿದ್ದಾರೆ. ಅವರೆಲ್ಲರೂ ರಿಸಲ್ಟ್ ಹೇಳ್ತಿದ್ದಾರೆ, ನಮಗೆ ಕಮ್ಮಿ ಆಗ್ತಿದೆ ಪೇನ್ ಅಂತೆಲ್ಲ. ಸುತ್ತ ಅಂದರೆ ನೀರು, ಮಣ್ಣು, ಗಾಳಿ, ಆಮೇಲೆ ಹಸಿರು ಡಯಟ್ ಥೆರಪೀಸ್ ಕೊಡ್ತೀವಿ. ಡಯಟಲ್ಲಿ ಹಸಿ ತರಕಾರಿ, ಹಸಿದೆಲ್ಲ ಇದು ಯೂಸ್ ಮಾಡ್ಕೊತೀವಿ ಅದು. ಆಮೇಲೆ ನೀರಿನ ಅಂದರೆ ವಾಟರ್ ಥೆರಪೀಸ್ ಎಲ್ಲ ಕೊಡ್ತೀವಿ ನಾವು ಇಲ್ಲಿ. ಆಮೇಲೆ ಇಲ್ಲಿ ಚರ್ಮ ರೋಗ ಆಗಿರ್ಬೋದು, ಆಮೇಲೆ ಶ್ವಾಸಕೋಶ ಸಮಸ್ಯೆ ಏನೇ ಇದ್ರೂ ಟ್ರೀಟ್ಮೆಂಟ್ಸ್ ನಾವು ಕೊಡ್ತೀವಿ. ಶಿಬಿರದ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಮಾತನಾಡಿದ ತುಮಕೋಸ್ ನಿರ್ದೇಶಕ ಟಿವಿ ರಾಜು ಪಾಟೀಲ್, ಪ್ರಕೃತಿ ಚಿಕಿತ್ಸೆಯಿಂದ ದೀರ್ಘಕಾಲ ಆರೋಗ್ಯ ಸುಧಾರಣೆ ಸಾಧ್ಯ. ಇಂದಿನ ಒತ್ತಡದ ಜೀವನ ಶೈಲಿಯಲ್ಲಿ ಜನರು ತಕ್ಷಣದ ಪರಿಹಾರಕ್ಕಾಗಿ ಇಂಗ್ಲಿಷ್ ಮೆಡಿಸಿನ್ ಮೇಲೆ ಅವಲಂಬಿತರಾಗುತ್ತಿದ್ದಾರೆ. ಇದರಿಂದ ಅಡ್ಡ ಪರಿಣಾಮಗಳು ಉಂಟಾಗುತ್ತಿವೆ. ಆದ್ದರಿಂದ ರೈತರು ಹಾಗೂ ಸಾರ್ವಜನಿಕರು ಪ್ರಕೃತಿ ಚಿಕಿತ್ಸೆಯನ್ನು ಅಳವಡಿಸಿಕೊಂಡು ಉತ್ತಮ ಆರೋಗ್ಯ ಕಾಪಾಡಿಕೊಳ್ಳಬೇಕು ಅಂತ ಕರೆ ನೀಡಿದರು. ವರದಿ ನಲ್ಲೂರು ಮಹಮ್ಮದ್ ಆಸಿಫ್, ಎಬಿ ನ್ಯೂಸ್ ಕನ್ನಡ, ಚನ್ನಗಿರಿ. ಇಂಜೆಕ್ಷನ್ ಕೊಟ್ಟು ಬೇಗ ವಾಸಿ ಆಗಬೇಕು ಅನ್ನೋ ಜನಗಳು ಮೈಂಡಲ್ಲಿ ಬಂದ್ಬಿಟ್ಟಿದೆ. ಅದು ತಪ್ಪು, ಅದು ತಪ್ಪು. ಅಂದ್ರೆ ತಪ್ಪು ಅನ್ನೋದಕ್ಕಿಂತ ಅದಕ್ಕಿಂತ ಹೆಚ್ಚಾಗಿ ಇದನ್ನು ಉಪಯೋಗಿಸಿದ್ರೆ ಭಾರಿ ಒಳ್ಳೆಯದು. ಅದ್ರ ಜೊತೆಗೆ ಇವತ್ತು ಯೋಗ ಚಿಕಿತ್ಸೆ ಅಂತ ಹೇಳಿದ್ರೆ, ನಾನು ಸಹ ಮೊನ್ನೆ ಸಿರ್ಸಿಗೆ ಹೋಗಿ ಒಂದು 10 days ಟ್ರೀಟ್ಮೆಂಟ್ ತಗೊಂಡ್ಬಂದೆ. ಅಂದ್ರೆ ಅದು ಬಹಳ ಚೆನ್ನಾಗಿರುತ್ತೆ ಟ್ರೀಟ್ಮೆಂಟ್. ಅದು ಅನುಭವದಲ್ಲೇ ಗೊತ್ತಾಗುತ್ತೆ.
ಗೊತ್ತಾಗೋದು. ಇವತ್ತು ನಮ್ಮ ಕಣ್ಣೆದುರಿಗೆ ಇದೆ ಇಲ್ಲಿ ಹರಿಹರ ತಪೋವನ ದೊಡ್ಡ ಬಾತಿಯೊಳಗೆ ಹರಿಹರದಲ್ಲಿದೆ, ಹತ್ರ ಇದೆ. ಅಲ್ಲಿ ನಾವು ಯಾರು ಹೋಗ್ತಾ ಇಲ್ಲ ಅಂದ್ರೆ ಅದು ಪ್ರತಿಭೆಗೆ ನಾವು ಪಡಿಸ್ಕೊಂತ ಇಲ್ಲ. ಇವತ್ತು ನಮ್ಮ ತುಮಕೂರು ಸುದ್ದಿಯಿಂದ ನಾವು ನಮ್ಮ ರಾಜೇಶ್ ಅವರ ಒಂದು ಸಹಕಾರ ಮಾಡಿ ಇವತ್ತು ಈಗ ಬಂದ್ರೆ ನಮ್ಮ ರೈತರಿಗೆ ಅನುಕೂಲ ಆಗುತ್ತೆ ಅಂತೇಳಿ ಅವರು ನಿಯೋಗನ ಕರ್ಕೊಂಡ್ಬಂದು ಪರಿಚಯ ಮಾಡಿಕೊಟ್ಟು ನಮ್ಮ ಎಂಡಿಗರಿಗೆ ಮಾಡ್ತಿರ್ತಿರ್ಲಿಲ್ಲ, ಒಂದು ಟ್ರೀಟ್ಮೆಂಟ್ ಮಾಡಿಸೋದಕ್ಕೆ ಒಂದು ಸಹಕಾರ ಮಾಡಿದ್ದಾರೆ. ಅದನ್ನ ಸದುಪಯೋಗ ನಾವು ಪಡಿಸ್ಕೊಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಇವತ್ತು ಪ್ರತಿಯೊಬ್ಬರಿಗೂ ಇದು ಟೆನ್ಷನ್, ದುಡಿಮೆ, ಕೆಲಸ, ಇದ್ರ ಬಗ್ಗೆ ಒತ್ತಡಗಳ ಮೇಲೆ ಕಾಲ ಆಗ್ತಾ ಇದೀವಿ. ಅದನ್ನ ಒತ್ತಡಗಳನ್ನು ಯಾಕೆ ಕಮ್ಮಿ ಮಾಡ್ಕೊಬೇಕು? ದುಡಿಮೆ ಒಂದು ಮಾರ್ಗ ಇರಲೇಬೇಕು, ಆದ್ರೆ ಒತ್ತಡಗಳನ್ನು ಕಮ್ಮಿ ಮಾಡ್ಕೊಂಡಾಗ ಯಾವ ರೀತಿ ಚಿಕಿತ್ಸೆಗಳನ್ನು ನೀಡಬೇಕು ಅನ್ನೋದು ಬಹಳ ಮುಖ್ಯ ಆಗಿದೆ. ಆ ನಿಟ್ಟಿನಲ್ಲಿ ಇವತ್ತು ನಾವು ಈ ಯೋಗ ಪ್ರಕೃತಿ ಚಿಕಿತ್ಸೆಗಳನ್ನು ತಗೊಂಡ್ರೆ, ಅದು ಟ್ರೀಟ್ಮೆಂಟ್ಗಳು ತಗೊಂಡ್ರೆ ಒತ್ತಡಗಳು ಕಮ್ಮಿಯಾಗಿ ಆರೋಗ್ಯನೂ ಸಹ ಉತ್ತಮ ರೀತಿಯಲ್ಲಿ ಸುಧಾರಣೆ ಆಗ್ತಿದೆ ಅಂತ ನನ್ನ